ಸೊ ಟ್ರೇಡ್ ಏನಾಗಿದೆ, ಇಲ್ಲೇನು ಶೂಟಿಂಗ್ ಸ್ಟಾರ್ ಬಂದಿದೆಯಲ್ಲ, ಇದ್ರ ಲೋನ್ ಒಂದು ಎಂಟ್ರಿ ಆಗಿದೆ. ಯೂಶಲಿ ಫಸ್ಟ್ ಟಾರ್ಗೆಟ್ ಏನಿರುತ್ತೆ ಇದೇ ಇರುತ್ತೆ ನಮ್ದು. ಓಕೆ, ಇದೇನಂದ್ರೆ ಪ್ರೀವಿಯಸ್ ಡೇ ಲೋದಲ್ಲಿ ಟ್ರೇಡ್ ಆಗ್ತಿದೆ, ಇಂಟ್ರಾಡೇ ಹೈ ಮತ್ತೆ ಲೋದಲ್ಲಿ. ಸೊ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. 260 ಕ್ವಾಂಟಿಟಿ ಇದೆ, ಬಟ್ ಒಂದ್ಸತಿ ಇಲ್ಲಿ ಅಟೆಂಪ್ಟ್ ಮಾಡುತ್ತೆ ಅದು ಮಾರ್ಕೆಟ್ ಈ ಲೆವೆಲ್ಗೆ. ಓಕೆ, ಬಟ್ ನಾವು ಪೇಷನ್ಸ್ಲಿ ಇರ್ಬೇಕಷ್ಟೇ. ಸೊ ಮಾರ್ಕೆಟ್ದಲ್ಲಿ ಏನಾಗುತ್ತೆ, ಇವಾಗ ಇಲ್ಲಿಂದ ಹೈ ಏನಾಗಿತ್ತಲ್ಲ, ಈ ಹೈನ ನೆಕ್ಸ್ಟ್ ಇದು ಹೈ ಬ್ರೇಕ್ ಆಗಲಿಲ್ಲ. ಸೊ ಏನಾಗಿದೆ, ಇದು ಬ್ರೇಕ್ಔಟ್ ಆಗಿದೆ ಈ ಲೆವೆಲ್ನ. ಈ ಲೆವೆಲ್ ಬ್ರೇಕ್ಔಟ್ ಆಗಿ ಇಲ್ಲಿ ರಿಟೆಸ್ಟ್ ಆಗಿದೆ. ಓಕೆ, ಕಂಟಿನ್ಯೂಷನ್ ಏನಾಗುತ್ತೆ ಇಲ್ಲಿ ಮಟ್ಟ ಬರುತ್ತೆ ಅಂತ ನಂದು ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟಲ್ಲಿ. ಫಸ್ಟ್ ಟಾರ್ಗೆಟ್ ಇದೆ, ಸೆಕೆಂಡ್. ಓಕೆ, ಯಾಕಂದ್ರೆ ಇಲ್ಲಿ ಯಾವುದು ಅಂತ ಮೇಜರ್ ಲೆವೆಲ್ಸ್ ಇಲ್ಲ ಮಾರ್ಕೆಟ್ದಲ್ಲಿ. ಸೊ ಏನಾಗಿ ಇಲ್ಲಿ ಮಟ್ಟ ಇದೆ ಯೂಸಲಿ. ವೇಟ್ ಮಾಡೋಣ. ಏನಾಗುತ್ತೆ, ಎವ್ರಿ ಟ್ರೇಡ್ ನಾವು ಎನಲೈಸ್ ಮಾಡೋಕ್ಕಾಗತ್ತೆ. ಎಲ್ಲೋ ಬಂದು ಎಲ್ಲೋ ಪಟ್ನ ತಗೋಕ್ ಬರೋದಿಲ್ಲ ಟ್ರೇಡ್ನ. ಓಕೆ, ಇದೇನು ಬ್ರೇಕ್ಔಟ್ ಆಗಿದಿಲ್ಲ, ಇದು ರಿಟೆಸ್ಟ್ ಆಗಿದೆ. ಸೊ ಈಗ ಕಂಟಿನ್ಯೂಷನ್ ಪರ್ಪಸ್ ನಾನು ತಗೊಂಡಿದ್ದೀನಿ. ಸೊ ವಿತ್ ಕನ್ಫರ್ಮೇಶನ್ ಕ್ಯಾಂಡಲ್ ಇದೆಲ್ಲ, ಈ ಕ್ಯಾಂಡಲ್ ನೋಡೇ ತಗೊಂಡಿದ್ದೀನಿ ನಾನು. ಸೊ ಇಲ್ಲೊಂದು ಸ್ವಲ್ಪ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಮಾಡ್ಬೇಕಷ್ಟೇ ನಾನು. ಓಕೆ, ಅಥವಾ ಕಂಟಿನ್ಯೂಷನ್ ಆಗುತ್ತೆ, ವೇಟ್ ಮಾಡ್ತೀನಿ ನಾನು. ನೀವು ಪ್ರೈಸ್ ನೋಡಕ್ಕೆ ಟ್ರೇಡೇ ಮಾಡೋಕ್ಕಾಗೋದಿಲ್ಲ. ಸೊ ಪಿ ಅಂಡ್ ಎಲ್ ಹಂಗೆ ಮೂವ್ ಆಗ್ತಿರ್ತದೆ. ಓಕೆ, ಅಪ್ಸ್ ಡೌನ್ಸ್ ಆಗ್ತಿರುತ್ತೆ. ಬಟ್ ನಮ್ಗೆ ಏನಿದೆ, ಈ 5 ಮಿನಿಟ್ಸ್ ಅಲ್ಲಿ ಇದು ಬಂದಿದೆಲ್ಲ, ಸೊ ಇದು ಒಂಥರ ನಮ್ಗೆ ಕನ್ಫರ್ಮೇಶನ್ ಕ್ಯಾಂಡಲ್ ಇದ್ದಂಗೆ. ಯೂಶಲಿ 5 ಮಿನಿಟ್ಸ್ ಅಲ್ಲಿ ಬರಬಾರ್ದಿದೆ ಈ ಕ್ಯಾಂಡಲ್. ಸೊ ರಿಮೈನಿಂಗ್ ನನ್ನ ಹತ್ರ ಇನ್ನು ಹಾಫ್ ಆನ್ ಅವರ್ ಇದೆ ಅಷ್ಟೇ. ಹಾಫ್ ಆನ್ ಅವರಲ್ಲಿ ಇದು ಏನಾಗುತ್ತೆ ನೋಡ್ತೀನಿ, ವೇಟ್ ಮಾಡ್ತೀನಿ ಟಾರ್ಗೆಟ್ ಬಂದು. ಇಲ್ಲ ಏನು ಮಾಡ್ತೀನಿ, ಪೊಸಿಷನ್ ಕ್ಲೋಸ್ ಮಾಡಿ ನಾನು ವರ್ಕಿಗೆ ಹೋಗ್ಬಿಡ್ತೀನಿ. ಏನಾಗುತ್ತೆ, ಪೇಷನ್ಸ್ಲಿ ಹೋಲ್ಡಿಂಗ್ ಇದೆಲ್ಲ, ಇದೇ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ದಲ್ಲಿ. ನಾವು ಟ್ರೆಂಡ್ ಫೇವರ್ ಇರ್ತೀವಿ, ಮೀನ್ಸ್ ಇಂಟ್ರಾಡೇ ಟ್ರೆಂಡ್ ಇರ್ತೀವಿ ಅಥವಾ ಲಾಂಗ್ ಟರ್ಮ್ ಇರ್ತೀವಿ. ನಮ್ಗೆ ಎಲ್ಲೆಲ್ಲಿ ಲಾಸ್ ಬುಕ್ ಮಾಡ್ಕೋಬೇಕಲ್ಲ, ನಾವು ಪಟ ಬುಕ್ ಮಾಡ್ಕೊಡ್ಬೇಕು. ಎಲ್ಲೆಲ್ಲಿ ನಮ್ಮ ಪ್ರೊಬಾಬಿಲಿಟಿ ಜಾಸ್ತಿ ಇರ್ತಲ್ಲ, ನಾವು ಅಲ್ಲಿ ಹೋಲ್ಡ್ ಮಾಡ್ಬೇಕು ಪೊಸಿಷನ್. ಸೊ ಮಾರ್ಕೆಟ್ ನಡೀದೆ ಈ ತರ. ಮಾರ್ಕೆಟ್ದಲ್ಲಿ ನಮ್ಮ ಲೆವೆಲ್ಸ್ ನೋಡ್ಬೇಕು ಅಷ್ಟೇ ನಾವು. ಮಾರ್ಕೆಟ್ ಏನ್ ನಡೀತಾ ಇದೆ, ಸೊ ಎಲ್ಲಿಂದ ನಮ್ಮ ಲೆವೆಲ್ಸ್ ಇದೆ, ಎಲ್ಲಿಂದ ರಿಸ್ಕ್ ಕಡಿಮೆ ಇದೆ ನಮ್ಗೆ, ಅದನ್ನ ಅಬ್ಸರ್ವ್ ಮಾಡಿ ನಾವು ಟ್ರೇಡ್ ಮಾಡಿದ್ರೆ ಸಾಕು. ಅದು ಡೇ ಬೈ ಡೇ ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಯಾವಾಗ ಮಾರ್ಕೆಟ್ದಲ್ಲಿ ಏನೇನು ನಡೀತಾ ಇದೆ ಅಂತ. ಸೊ ನಿಮ್ ಸೈಕಾಲಜಿ ಬಗ್ಗೆ ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಇದರಲ್ಲಿ ವಿಡಿಯೋಸ್ಗಳನ್ನ. ನೀವು ಬಿಗ್ನರ್ ಟ್ರೇಡರ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಟ್ರೇಡರ್ ಇರ್ಬೋದು, ಅಥವಾ ನಿಮ್ ಟ್ರೇಡಿಂಗ್ ಬರುತ್ತೆ ಬಟ್ ನಿಮ್ ಸೈಕಾಲಜಿ ಸಿಸ್ಟಮ್ಸ್ ಆಗ್ತಿದ್ರೆ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ನಾನು ಇದೇ ತರ ಲರ್ನ್ ಮಾಡಿದ್ದೀನಿ ಮಾರ್ಕೆಟ್ದಲ್ಲಿ, ಸ್ಟೆಪ್ ಬೈ ಸ್ಟೆಪ್. ಸೊ ಜರ್ನಿ ಏನಿದೆಲ್ಲ, ಇದು ಲಾಂಗ್ ಜರ್ನಿ ಇದೆ, ಶಾರ್ಟ್ ಜರ್ನಿ ಇಲ್ಲ.
ಈಗ ಏನಿದಲ್ಲ ಇವ್ರು ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ಲಿಕ್ಕೆ ಕುಂತಿದ್ದಾರೆ. ಓಕೆ, ಇಲ್ಲಿ ಸ್ಟಾಪ್ ಲಾಸ್ ಅವೈಲೇಬಲ್ ಇದೆ ಈಗ ಮಾರ್ಕೆಟದಲ್ಲಿ. ಸೊ ಮೇಲ್ಗಡೆ ಏನಿದೆ ಸೆಲ್ಲರ್ ಪುಷ್ ಮಾಡಿದ್ದಾರೆ, ಇಲ್ಲಿಂದ ರಿಟೆಸ್ಟ್ ತಗೊಂಡು ಇದು ಸ್ಟಾಪ್ ಲಾಸ್ ಹಂಟಿಂಗ್ ಪರ್ಪಸ್ ಮಾರ್ಕೆಟ್ ಇಂದ ರಿಟೆಸ್ಟ್ ಹೋಗಿದೆ. ಸೊ ಇವ್ರು ಸ್ಟಾಪ್ ಲಾಸ್ ಹಂಟ್ ಆಯ್ತಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಮಟ್ಟ ಮಾರ್ಕೆಟ್ ಪುಷ್ ಆಗುತ್ತೆ. ಓಕೆ, ಸೊ ಇದು ನಾನು ಲಾಸ್ಟ್ ಟ್ರೇಡ್ ಒನ್ ಟ್ರೇಡ್ ತಗೊಂಡಿದ್ದೀನಿ ನಾನು ಟಾಟಾ ಮೋಟರ್ಸ್ ದಲ್ಲಿ. ಸೊ ಅದು ಆಲ್ಮೋಸ್ಟ್ 2800 ಬುಕ್ ಮಾಡ್ಕೊಂಡಿದ್ದೀನಿ ಲಾಸ್. ಓಕೆ, ದಿಸ್ ಇಸ್ ದ ಲಾಸ್ಟ್ ಟ್ರೇಡ್. 2 ಟ್ರೇಡ್ ಮಾಡ್ತೀನಿ ನಾನು ಮ್ಯಾಕ್ಸಿಮಮ್ ಪರ್ ಡೇ. ಇದಾಯ್ತು, ಸಪೋಸ್ ಲಾಸ್ ಆದ್ರೆ ಬುಕ್ ಮಾಡ್ಕೋತೀನಿ, ಪ್ರಾಫಿಟ್ ಏನ್ ಮಾಡ್ತೀನಿ, ಪೊಸಿಷನ್ ಎಕ್ಸಿಟ್ ಆಗ್ತೀನಿ. ಸಿ ಹೌ ಪ್ರಾಫಿಟ್. ಓಕೆ, ಇಲ್ಲಿ ಹೇಳಿದ್ನಲ್ಲಿ ಇಲ್ಲಿ ಎಲ್ಲಾದ್ರೂ ಸ್ಟಾಪ್ ಲಾಸ್ ಅವೈಲೇಬಲ್ ಇದೆ. ಸೊ ಹಂಗಾಗಿ ಮಾರ್ಕೆಟ್ ಏನಾಗುತ್ತೆ, ಒನ್ ಮೂವದಲ್ಲಿ ಇದ್ರೆ ಎಲ್ಲಾದ್ರೂ ಸ್ಟಾಪ್ ಲಾಸ್ ತಗೊಳ್ತಾರೆ, ತಗೊಂಡ್ ಸ್ವಲ್ಪ ಕೆಳಗಡೆ ಬರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಹಾಫ್ ಕ್ವಾಂಟಿಟಿ ಆಲ್ಮೋಸ್ಟ್ ನ ಎಕ್ಸಿಟ್ ಮಾಡ್ತೀನಿ. ಸರಿ, ಈ ಕ್ಯಾಂಡಲ್ ಇದೆಲ್ಲ, ಈ ಕ್ಯಾಂಡಲ್ ಟಚ್ ಆದ ತಕ್ಷಣ ಯೂಸಲ್ ಸೆಲ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಓಕೆ, ನಿಯರ್ ಬೈ ಕ್ಯಾಂಡಲ್, ಅಥವಾ ನಾನು ಇಲ್ಲೇ ಇಲ್ಲ ಕ್ವಾಂಟಿಟಿ ಏನ್ ಮಾಡೋದು ಅಪ್ಲೋಡ್ ಮಾಡಬಹುದು. 260 ಕ್ವಾಂಟಿಟಿ ಇದೆ ನನ್ನ ಹತ್ರ ಇರೋದು. ಸೊ ಪ್ರಾಫಿಟ್ ಲಾಸ್ ಇಟ್ ಈಸ್ ಎ ಪಾರ್ಟ್ ಆಫ್ ಗೇಮ್. ಓಕೆ, ಓಕೆ, ಸೊ ನಾವು ಈಗ ಮೊದಲೇ ಟ್ರೇಡ್ ಲಾಸ್ ಮಾಡ್ಕೊಂಡ್ರೆ ಇದ್ರಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡೋಕೆ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿಲ್ಲ, ಕೂಲ್ ಆಗಿ ಹ್ಯಾಂಡ್ಲಿಂಗ್ ಮಾಡ್ಬೇಕು ಮಾರ್ಕೆಟ್ದಲ್ಲಿ. ಯೂಸಲಿ ಏನಾಗಿದೆ, ಪ್ರೀಮಿಯಂ ಸ್ಲೋಲಿ ಆಗ್ತದೆ, ಯಾಕಂದ್ರೆ ಇದು ಪ್ರೀವಿಯಸ್ ಡೇ ಇದೆಯಲ್ಲ. ಸೊ ಹಾಗಾಗಿ ಇಲ್ಲಿ ಸ್ಲೋ ಮೂವ್ಮೆಂಟ್ ಆಗ್ತದೆ ಅಷ್ಟೇ. ಓಕೆ, ನಾನು ಇಲ್ಲಿ ಅರ್ಧ ಕ್ವಾಂಟಿಟಿ ಆಲ್ಮೋಸ್ಟ್ ಬುಕ್ ಮಾಡ್ಕೋತೀನಿ. ಓಕೆ, ಇದೇನಾಗ್ತಿರುತ್ತೆ, ಪ್ರೈಸ್ ಈ ತರ ಮೂವ್ಮೆಂಟ್ ಆಗ್ತಿರುತ್ತೆ, ಪ್ರಾಫಿಟ್ ತೋರಿಸುತ್ತೆ ಮತ್ತೆ ವರ್ಸ್ ಆಗುತ್ತೆ. ಇದೆಲ್ಲ ಕ್ವೈಟ್ ಕಾಮನ್ ಮಾರ್ಕೆಟ್ದಲ್ಲಿ. ಏನಾಗಿದೆ, ಇಲ್ಲೆಲ್ಲ ಸ್ಟಾಪ್ ಲಾಸ್ ಇದೆಲ್ಲ, ಸೊ ಹಂಗಾಗಿ ಮಾರ್ಕೆಟ್ದಲ್ಲಿ ಟೈಮ್ ತಗೋತಿದೆ ಅಷ್ಟೇ. ಇದೊಂದು ಏನೇನು ಸೊ ಈ ಟೈಮ್ದಲ್ಲಿ ಏನಾಗುತ್ತೆ, ನಾವು ಲಾಸ್ ಬುಕ್ ಮಾಡ್ಕೋಬಾರ್ದು ಅಥವಾ ಸ್ಟಾಪ್ ಲಾಸ್ ಮಾಡಿದ್ರೆ ಒಂದ್ಸ್ ಅದೇ ಪ್ರಾಫಿಟ್ ಕಂಡ ತಕ್ಷಣ ಏನ್ ಮಾಡ್ಬೇಕು, ನಾವು ಕಾಸ್ಟ್ ಟು ಕಾಸ್ಟ್ ಮಾಡ್ಕೋಬಹುದು ನಮ್ಮ ಟ್ರೇಡ್. ಓಕೆ, ಯಾಕಂದ್ರೆ ಇದು ಲಾಸ್ ಮಾಡ್ಕೊಂಡು ಅದು ಲಾಸ್ ಮಾಡ್ಕೊಂಡು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಏನ್ ಮಾಡೋಣ, ಕಾಸ್ಟ್ ಟು ಕಾಸ್ಟ್ ಬಂದ್ರೆ ಎಕ್ಸಿಟ್ ಆಗೋಣ ಪೊಸಿಷನ್. ಆಕ್ಚುಲಿ ಇಲ್ಲಿ ಮಟ್ಟ ಐತೆ ನಂದು ಎಕ್ಸಿಕ್ಯೂಟ್ ಪ್ಲಾನ್, ಮೀನ್ಸ್ ಈಗ ನೇರ್ ಬಂದಾಗ, ಬಟ್ ಆಗಿಲ್ಲ, ವೇಟ್ ಮಾಡೋಣ. ಇನ್ನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ ನನ್ನ ಹತ್ರ.
ಮಾರ್ಕೆಟ್ದಲ್ಲಿ ಸೈಕಾಲಜಿನೇ ವರ್ಕ್ ಆಗುತ್ತೆ. ಸ್ಟ್ರಾಟಜಿ ಎಲ್ಲ ಬೇಸ್ಡ್ ಆನ್ ಸೈಕಾಲಜಿ ಮೇಲೆ ನಡೀತೆ. ಸೊ ಪ್ರೀವಿಯಸ್ ಡೇ ಇರೋ ಸಲುವಾಗಿ ಏನಾಗಿದೆ, ನನ್ನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ. ಸಪೋಸ್ ಇದೇನು ಪ್ರೀವಿಯಸ್ ಬೇಕ್ ಹಾಕಿದೆ, ನನ್ನ ಕ್ವಾಂಟಿಟಿ ಇನ್ನು ಸ್ವಲ್ಪ ಹೆಚ್ಚು ಮಾಡ್ತಿದೆ. ಓಕೆ, ಇಷ್ಟೇ ಟೈಮ್ ಪಾಸ್ ಮಾಡಂಗ್ ಕಾಣುತ್ತೆ. ಬೆಟರ್ ನಾನು ಏನ್ ಮಾಡ್ತೀನಿ, ನನ್ನ ಪೊಸಿಷನ್ ಕ್ಲೋಸ್ ಮಾಡ್ಕೋತೀನಿ ಇಲ್ಲಿ. ಇದು ಕ್ಯಾಂಡಲ್ ನೋಡಿ. ಏನಾಗ್ತದೆ ಮಾರ್ಕೆಟದಲ್ಲಿ, ಸುಮ್ಮನೆ ಮೇಲೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಸುಮ್ಮನೆ ಇಲ್ಲಿ ಹೋಲ್ಡ್ ಮಾಡೋಕ್ಕಿಂತ ಎಕ್ಸಿಟ್ ಆಗೋದೇ ಬಿಟ್ರೆ. ಯಾಕಂದ್ರೆ ಒನ್ಸ್ ಇದು ಏನು ಲೆವೆಲ್ ಬ್ರೇಕ್ ಆದ್ರೆ ನಾವೇನ್ ಮಾಡ್ಬೋದು, ಟ್ರೇಡ್ ಎಕ್ಸಿಕ್ಯೂಟ್ ಎಲ್ಲಾದ್ರೂ ಮಾಡ್ಬೋದು. ಸೊ ಏನ್ ಮಾಡ್ತೀನಿ, ನನ್ನ ಪೊಸಿಷನ್ ಇಲ್ಲೇ ಕ್ಲೋಸ್ ಮಾಡ್ತೀನಿ ಯೂಶಲಿ. ಓಕೆ, ಇದೇನಾಗಿದೆಲ್ಲ ಮಾರ್ಕೆಟ್ ಕಂಟಿನ್ಯೂಷನ್ ಕೆಳಗಡೆ ಬಂದು ಇಲ್ಲಿ ರಿಟೆಸ್ಟ್ ಹೋಗಿದೆ. ಇದೇನು ಬ್ರೇಕ್ಔಟ್ ಆಗಿತ್ತಲ್ಲ, ಈ ಲೆವೆಲ್ ರಿಟೆಸ್ಟ್ ಇದೆ. ಸೊ ಇಲ್ಲೇನಾಗಿದೆ, ಇಲ್ಲಿ ಮ್ಯಾಕ್ಸಿಮಮ್ ಬಯರ್ ಪುಷ್ ಮಾಡಿದ್ದಾರೆ ಅವರು. ಮ್ಯಾಕ್ಸಿಮಮ್ ಬಯರ್ ಮೀನ್ಸ್ ರಿಟೆಸ್ಟ್ ಪರ್ಪಸ್. ಇಲ್ಲಿ ಯಾರು ಲಾಸ್ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ಬ್ರೇಕ್ಔಟ್ ಆದ್ಮೇಲೆ, ಅವರು ಏನ್ ಮಾಡ್ತಾರೆ, ಇಲ್ಲಿ ಮಟ್ಟ ವೇಟ್ ಮಾಡಿ ಈ ಪುಷ್ ಸಂಬಂಧ ವೇಟ್ ಮಾಡ್ತಾರೆ ಮಾರ್ಕೆಟ್ದಲ್ಲಿ. ಈ ಮಾರ್ಕೆಟ್ ಪುಷ್ ಬರ್ತಾರೆ, ರಿಟೆಸ್ಟ್ ಆಗುತ್ತಲ್ಲ, ಸೊ ಆ ಟೈಮ್ದಲ್ಲಿ ಏನಾಗ್ತದೆ, ನೀವು ಯಾರು ಪುಟ್ ಸೆಲ್ ಮಾಡಿರ್ತಾರಲ್ಲ ಅವ್ರು ಎಕ್ಸಿಟ್ ಆಗ್ತಾರೆ ಇಲ್ಲಿ ಪೊಸಿಷನ್. ಸೊ ಅವಾಗ ಕಾಲ್ ಸೆಲ್ಲರ್ ರೀ ಎಂಟ್ರಿ ಇಲ್ಲಿ ಆಗ್ತಾರೆ ಮಾರ್ಕೆಟ್ದಲ್ಲಿ. ಓಕೆ, ಸೊ ಇದೇನಾಗ್ತದೆ, ಸ್ವಲ್ಪ ಪುಷ್ ಬಂದು ಸ್ವಲ್ಪ ಪುಲ್ ಬ್ಯಾಕ್ ಬಂದು ನೆಕ್ಸ್ಟ್ ಇದು ಬ್ರೇಕ್ಔಟ್ ಲೆವೆಲ್ ಅಂತ ನಂದು ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ದಲ್ಲಿ. ಓಕೆ, ಇದೇನ್ ಕ್ಯಾಂಡಲ್ ಇದೆಲ್ಲ, ಈ ಚೋಟ ಕ್ಯಾಂಡಲ್ ಇದು ರೆಸಿಸ್ಟೆಂಟ್ ಟೈಪ್ ವರ್ಕ್ ಆಗುತ್ತೆ ಇವಾಗ ಮಾರ್ಕೆಟ್ದಲ್ಲಿ. ಈ ಲೈನ್ ಎಳೆದಿದ್ದೀನಲ್ಲ,
ಇದು ಕ್ಯಾಂಡಲ್. ಯಾಕಂದ್ರೆ ಎಲ್ಲಾ ಬಯರ್ಸ್ ಏನಿದೆಲ್ಲ ಈ ಹೋಪ್ಸ್ ಮೇಲೆ ತಗೊಂಡಿರ್ತಾರೆ ಈ ಟ್ರೇಡ್ ನ. ಇಲ್ಲೇ ಸಪೋರ್ಟ್ ಇದೆ ಅಂತೇಳಿ ಈ ಲೋವರ್ ಲೆವೆಲ್ ಇಂದ. ಸೊ ಇದು ಲೋವರ್ ಲೆವೆಲ್ ಬ್ರೇಕ್ ಆಗಿದೆಲ್ಲ, ಇದು ನಮ್ಗೆ ರೆಸಿಸ್ಟೆಂಟ್ ಟೈಪ್ ವರ್ಕ್ ಆಗುತ್ತೆ ಮಾರ್ಕೆಟ್ದಲ್ಲಿ. ಓಕೆ, ಸೊ ಎಲ್ಲಾ ಫುಟ್ ಪ್ರಿಂಟ್ ಇಲ್ಲೇ ಇರುತ್ತೆ, ಮಾರ್ಕೆಟ್ದಲ್ಲೇ ಇರುತ್ತೆ. ಬಟ್ ನಾವು ರೀಡ್ ಮಾಡೋದು ಹೆಂಗಂತ ನಮ್ಗೆ ಗೊತ್ತಿರ್ಬೇಕು ಅಷ್ಟೇ ಇದರಲ್ಲಿ. ಸೊ ಚಾರ್ಟ್ ರೀಡಿಂಗ್ ಇಸ್ ಎ ಆರ್ಟ್. ಇದು ಟೈಮ್ ತಗೋತದೆ, 1 ವರ್ಷ, 2 ವರ್ಷ, 3 ವರ್ಷ. ಅದೇ ಡಿಪೆಂಡ್ ಅಪಾನ್ ನಮ್ಮ ಮೇಲೆ, ನಮ್ಮ ಸೈಕಾಲಜಿ ಹೆಂಗಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಓಕೆ, ಇಲ್ಲಿ ಮಟ್ಟ ಬರೋಕ್ಕಾಗಿದೆ. ಇಲ್ಲೇನಿದೆಲ್ಲ ಈ ಸ್ಟಾಪ್ ಲಾಸ್ ಪರ್ಪಸ್ ಮಾರ್ಕೆಟ್ ಸ್ವಲ್ಪ ಏನಾಗಿದೆ, ಪುಷ್ ಆಗಿದೆ. ಯಾಕಂದ್ರೆ ಮಾರ್ಕೆಟ್ ಎಲ್ಲರಿಗೂ ಪೊಸಿಷನ್ ಹೋಲ್ಡ್ ಮಾಡಕ್ ಬಿಡುದಿಲ್ಲ, ಅವ್ರ ಮೈಂಡ್ ನ ಸೈಕಾಲಜಿನ ರೀಡ್ ಮಾಡುತ್ತೆ. ಸ್ವಲ್ಪ ಗ್ರೀನ್ ಕ್ಯಾಂಡಲ್ ಬಂದ್ರೆ ಎಕ್ಸಿಟ್ ಆಗ್ಬಿಡ್ತಾರೆ ಜನ ಇಲ್ಲಿ. ಓಕೆ, ಯಾರು ಪುಟದಲ್ಲಿ ಇರ್ತಾರೆ ಎಂಟ್ರಿ, ಬಟ್ ಗ್ರೀನ್ ಕ್ಯಾಂಡಲ್ ನೋಡಿ ಹೊರಗೆ ಹೋಗ್ತಾರೆ, ರಿವರ್ಸಲ್ ಆಗತ್ತೆ ಅದಾಗತ್ತೆ ಅಂತ ಹೇಳಿ. ಬಟ್ ಇನ್ನು ಮಾಡಿ ರಿವರ್ಸಲ್ ಸೈನ್ ಇಲ್ಲಿ ಇಲ್ಲ. ಅಟ್ಲೀಸ್ಟ್ ಇದಕ್ಕೊಂದ್ಸತಿ ಅಟೆಂಪ್ಟ್ ಆಗ್ಬೇಕು ಅಷ್ಟೇ ಮಾರ್ಕೆಟ್ದಲ್ಲಿ, ಸಾಕು ನನಗೆ. ಸೊ ರಿಮೈನಿಂಗ್ ಇನ್ನು 10 ಮಿನಿಟ್ಸ್ ಇದೆ. ಸೊ ಈ ಕ್ಯಾಂಡಲ್ ಏನಿದೆಲ್ಲ, ಈ ಕ್ಯಾಂಡಲ್ ರಿಟೆಸ್ಟ್ ಆಗಿ ಬರ್ತಾ ಇದೆ ಅಷ್ಟೇ ಮಾರ್ಕೆಟ್ದಲ್ಲಿ ಈಗ. ಇಲ್ಲಿ ಯಾರು ಲಾಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸಿಟ್ ಆಗ ಟೈಮ್ ಕೊಡುತ್ತೆ ಮಾರ್ಕೆಟ್. ಇಲ್ಲಿ ಬಂದೆ ಒನ್ಸ್ ರಿಟೆಸ್ಟ್ ಕಂಪ್ಲೀಟ್ ಆಯ್ತಲ್ಲ, ನೆಕ್ಸ್ಟ್ ಏನ್ ಮಾಡುತ್ತೆ, ಇಲ್ಲಿ ಅವ್ರ ಸ್ಟಾಪ್ ಲಾಸ್ ಪ್ಲಾನ್ ಮಾಡುತ್ತೆ ಮಾರ್ಕೆಟ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಸೊ ಈ ಟ್ರೇಡಲ್ಲಿ ನನಗೆ ಈಗ ಲಾಸ್ ಆಗೋದಿಲ್ಲ, ಯಾಕಂದ್ರೆ ನಾನು ಕಾಸ್ಟ್ ಹೊರಗೆ ಬರ್ತೀನಿ. ನಾನು ಮ್ಯಾಕ್ಸಿಮಮ್ ಏನ್ ಮಾಡ್ತೀನಿ, ಇಲ್ಲಿ ಮಟ್ಟ ಹೋಲ್ಡ್ ಮಾಡ್ತೀನಿ. ಈ ಲೆವೆಲ್ ಟೆಸ್ಟ್ ಆದ್ಮೇಲೆ ಏನಾಗುತ್ತೆ ಜಸ್ಟ್ ಅಬ್ಸರ್ವ್ ಮಾಡ್ತೀನಿ, ಆಮೇಲೆ ನಾನು ಡೈರೆಕ್ಷನ್ ಇದನ್ನು ಡಿಸೈಡ್ ಮಾಡ್ತೀನಿ. ಈ ಕ್ಯಾಂಡಲ್ ಸೊ ಇಫ್ ಯು ವಾಂಟ್ ಟು ಲರ್ನ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಲ್ಲಿ ಲರ್ನಿಂಗ್ ವಿಡಿಯೋ ಅಪ್ಡೇಟ್ ಮಾಡ್ತಿರ್ತೀನಿ.
ಸೊ ನಮ್ ಸ್ಟಾಪ್ ಲಾಸ್ ಯಾವಾಗ ಬರ್ತಲ್ಲ ನಾವು ಎಕ್ಸಿಟ್ ಆಗ್ಬೇಕು ಫಸ್ಟ್ ಕೆಲಸ. ಸ್ಟಾಪ್ ಲಾಸ್ ಡಿಸೈಡ್ ಮಾಡಿದ್ರೆ ನಾವು ಮಾರ್ಕೆಟ್ ಅಂತ ನಿಮ್ಗೆ ಸ್ಟಾಪ್ ಲಾಸ್ ಎಲ್ಲಿ ತಗೋಬೇಕಂತ ಹೇಳಿಕೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 3 ವರ್ಷ ಬೇಕಾಗುತ್ತೆ. ಸ್ಟ್ರಾಟಜಿ ಕಲಿತೀರಾ, ದಟ್ ಈಸ್ ಡಿಫ್ರೆಂಟ್. ಮಾರ್ಕೆಟ್ ನಿಮ್ಗೆ ತೋರಿಸೋದೇ ಬೇರೆ. ನಾವು ಏನ್ ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ದಾಗ ನೀವು ಉಳಿದು ಬಿಡ್ತೀರ ಲಾಸ್ಟ್ನಾಗ. ಎಲ್ಲೆಲ್ಲೆಲ್ಲ ಟ್ರೈನಿಂಗ್ ತಗೋತೀರಾ, ಮೆಂಟರ್ಶಿಪ್ ತಗೋತೀರಾ, ಅವರು ಕರೆಕ್ಟ್ ಆಗಿ ಹೇಳ್ತಾರೆ, ಬಟ್ ನಿಮ್ ಸೈಕಾಲಜಿ ಅದಕ್ಕೆ ಮ್ಯಾಚ್ ಆಗ್ತಿರಲ್ಲ. ಸೊ ಹಂಗಾಗಿ ಏನಾಗುತ್ತೆ, ನಿಮ್ದು ಟ್ರೇಡಿಂಗ್ ಜರ್ನಿಯಲ್ಲಿ ಸ್ವಲ್ಪ ಲಾಂಗ್ ಹೋಗುತ್ತೆ ಕಲೀಲಿಕ್ಕೆ ಮಾಡ್ಲಿಕ್ಕೆ. ಸೊ ನಿಮ್ಗೆ ಯಾವಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತಲ್ಲ ಅವಾಗ ನೀವು ತಿಳ್ಕೊಂಬಿಡಿ ನಿಮ್ಮ ಹತ್ರ ಕ್ವಾಂಟಿಟಿ ಹ್ಯೂಸ್ ಇದೆ ಅಂತ. ಅಥವಾ ನೀವು ಏನ್ ನಿಮ್ದು ಲಾಸ್ 1 ಡೇ ಲಿಮಿಟ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಸೊ ಅದನ್ನ ಮಾಡಕ್ ಹೋಗ್ಬೇಡಿ. ನಿಮ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಶಾರ್ಟ್ ಮಾಡಿ, ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಟ್ರೇಡ್ ಮಾಡಿ. ಬಟ್ ನಿಮ್ ಕಾನ್ಫಿಡೆಂಟ್ ಲೆವೆಲ್ ಏನಿದೆಲ್ಲ ಲಾಸ್ ಆಗಲಿ ಬುಕ್ ಮಾಡ್ಕೊಳ್ಳೋಣ. ಬಟ್ ನಮ್ದು ಕಾನ್ಫಿಡೆಂಟ್ ಏನಿದೆ ನಾವು ಕಳ್ಕೊಳ್ಳೋದು ಬೇಡ ಮಾರ್ಕೆಟದಲ್ಲಿ. ನಾವು ಕಾನ್ಫಿಡೆಂಟ್ ಕಳ್ಕೊಂಡ್ರೆ ನಮ್ ಕ್ಯಾಪಿಟಲ್ ಹೋಗ್ಬಿಡುತ್ತೆ. ಸೊ ಇಟ್ ಇಸ್ ಎ ಲಾಂಗ್ ಟರ್ಮ್ ಗೇಮ್ ಮಾರ್ಕೆಟ್ ಅಲ್ಲಿ ಇರೋದು. ಟ್ರೇಡಿಂಗ್ 1 ಡೇ ಅಲ್ಲಿ ಮುಗಿಯಲ್ಲ. ಎಲ್ಲ ಕ್ಯಾಪಿಟಲ್ 1 ಡೇ ಅಚೀವ್ ಮಾಡೋದು. ಸೊ ವಿತ್ ಸ್ಟ್ರಾಂಗ್ ಕನ್ವಿಕ್ಷನ್ ಹೋಲ್ಡಿಂಗ್ ಇದೆಲ್ಲ ಮೇ ಬಿ ಸ್ಮಾಲ್ ಟ್ರೇಡ್ ತಗೋತೀವಿ ನಾವು, ಬಟ್ ಕನ್ವಿಕ್ಷನ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಆ ಕನ್ವಿಕ್ಷನ್ ಪ್ರಕಾರ ನಾವು ಟ್ರೇಡ್ ತಗೋತೀವಿ. ಸಪೋಸ್ ಲಾಸ್ ಆಯ್ತು ಎಕ್ಸೆಪ್ಟ್ ಮಾಡ್ಕೋತೀವಿ, ಖುಷಿ ಖುಷಿಲಿ ಎಕ್ಸಿಟ್ ಆಗ್ತೀವಿ. ಚಲೋ ಏನಾಗ್ತದೆ ಮಾರ್ಕೆಟ್ ಸ್ವಲ್ಪ ಮೀನ್ಸ್ ಇಲ್ಲಿ ಬೈಯಿಂಗ್ ಏನ್ ಮಾಡ್ತಾರಲ್ಲ ಪುಷ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಏನಾಗಿದೆ, ಕ್ಯಾಂಡಲ್ ಚೋಟ ಬರ್ತಿದೆ. ಸೊ ನೋಡೋಣ ಈ ಕ್ಯಾಂಡಲ್ದಲ್ಲಿ ಏನಾಗುತ್ತೆ ಲಾಸ್ಟ್. ಯಾಕಂದ್ರೆ ಇದೇನಿದೆ ಫಾಲೋ ಥ್ರೂ ಬಂದಿದೆ, ಅದ್ರ ನೆಕ್ಸ್ಟ್ ಕನ್ಫರ್ಮೇಶನ್ ಬಂದಿದೆ. ಸೊ ಒಂದ್ ಕ್ಯಾಂಡಲ್ ಸಾಕು ಇಷ್ಟು ಇಲ್ಲಿಂದ ಇಲ್ಲಿ ಮತ್ತೆ ಸ್ಟಾಪ್ ಲಾಸ್ ತಗೊಳಿಕ್ಕೆ. ಥರ್ಡ್ ಕ್ಯಾಂಡಲ್ ಏನ್ ಬರ್ತಲ್ಲ ಸಡನ್ಲಿ ಬಿಗ್ ಕ್ಯಾಂಡಲ್ ಬಂದ್ಬಿಡುತ್ತೆ. ಏನಾಗಿದೆ ಇಲ್ಲಿ ಎಲ್ಲರಿಗೂ ಸ್ಟಾಪ್ ಲಾಸ್ ಅವೈಲೇಬಲ್ ಇದೆಲ್ಲ, ಸೊ ಹಂಗಾಗಿ ಕ್ಯಾಂಡಲ್ ಏನಾಗುತ್ತೆ ಬಿಗ್ ಆಗುತ್ತೆ. ಸೊ ಏನಾಗುತ್ತೆ ಇಲ್ಲಿಂದ ಎಕ್ಸಿಟ್ ಆಗ್ತಾರಲ್ಲ ಪೊಸಿಷನ್, ಯಾರು ಪುಟ್ ನ ರೈಟ್ ಮಾಡಿರ್ತಾರಲ್ಲ ಮೀನ್ಸ್ ಇಲ್ಲಿಂದ ಮೇಲ್ಗಡೆ ಹೋಗುತ್ತಂತೆ ಅವ್ರು ಎಕ್ಸಿಟ್ ಹಾಕ್ತಾರೆ, ಪ್ಲಸ್ ಕಾಲ್ ಸೆಲ್ ಮಾಡೋರು ಬರ್ತಾರೆ. ಸೊ ಡಬಲ್ ಫೋರ್ಸ್ ಬರುತ್ತೆ ಮಾರ್ಕೆಟ್ದಲ್ಲಿ. ಇಲ್ಲಿ ಹೆದರ್ತಾರೆ ಪ್ಲಸ್ ನ್ಯೂ ಪೊಸಿಷನ್ ಬರುತ್ತೆ. ಸೊ ಬಟ್ ನನ್ನ ಎಂಟ್ರಿ ಆಗಿರೋದು ಇಲ್ಲಿ ಆಲ್ಮೋಸ್ಟ್ ನಿಯರ್ ಬೈ. ನಾ ಇವ್ರಿಬ್ರು ಸೇಫ್ ದಲ್ಲಿದ್ದೀನಿ ನಾನು. ಇವ್ರು ಎಲ್ಲಿ ಟ್ರೇಡ್ ತಗೋತಾರೆ ಮೀನ್ಸ್ ಎಲ್ಲ ಅವ್ರ ಪ್ಲಾನ್ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಮಾರ್ಕೆಟದಲ್ಲಿ. ಆ ಐಡೆಂಟಿಫೈ ಮಾಡಿ ನಮ್ದು ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲಿ. ಓಕೆ, ಇದು ಒಂದ್ಸ ಬ್ರೇಕ್ ಆದ್ರೆ ಏನಾಗುತ್ತೆ, ಸೊ ಮಾರ್ಕೆಟ್ ಮೂವ್ಮೆಂಟ್ ಏನಾಗುತ್ತೆ ಫಾಸ್ಟ್ ಆಗುತ್ತೆ. ಸೊ ಇನ್ನೂ ಇದೆ 2 ನಿಮಿಷ ಇದೆ ಇನ್ನು ಟೈಮ್. ಚಲೋ ಸಿ ಲುಕ್ ಎಟ್ ದಿಸ್. ಸೊ ಪ್ರಾಫಿಟ್ ಇಷ್ಟು ಫಾಸ್ಟ್ ಆಗುತ್ತೆ ಅಂದ್ರೆ ಈಗ ಇವ್ರದೆಲ್ಲ ಸ್ಟಾಪ್ ಲಾಸ್ ರೆಡಿ ಇದೆ ಇವಾಗ ಹೋಗ್ಲಿಕ್ಕೆ. ಓಕೆ ಓಕೆ, ನಂದೊಂದು ಹಾಫ್ ಕ್ವಾಂಟಿಟಿ ಸ್ವಲ್ಪ ಲೇಟ್ ಆಯ್ತಾ, ಆಕ್ಚುಲಿ ನಾನು ರೆಡಿ ಇರ್ಬೇಕಾಗಿತ್ತೆ. ಇಲ್ಲ ಏನ್ ತೊಂದ್ರೆ ಇಲ್ಲ. 260 ಅಂತ ನಾನು ಫುಲ್ ಕ್ವಾಂಟಿಟಿನ ಎಕ್ಸಿಟ್ ಆಗ್ಬಿಡ್ತೀನಿ ಇಲ್ಲಿ. ಓಕೆ, ನನ್ನ ಟಾರ್ಗೆಟ್ ಕೂಡ ಬಂದಿದೆ. ಈಗೇನಿದೆಲ್ಲ ಇನ್ನು ಮಾರ್ಕೆಟ್ದಲ್ಲಿ ಏನು ಸೈನ್ ಇಲ್ಲ ನೆಗೆಟಿವಿಟಿ. ಓಕೆ, ಸೊ ಮೇ ಬಿ ಒಂದ್ ಸ್ವಲ್ಪ ಪುಷ್ ಆಗ್ಬೋದು ಇಲ್ಲಿ.
ಈ ಕ್ಯಾಂಡಲ್ ಏನ್ ಕುಂತಿರ್ತಾರಲ್ಲ ಯೂಶಲಿ ಮತ್ತೆ ಅವ್ರು ಅಟೆಂಡ್ ಮಾಡಕ್ ಬಿಡುದಿಲ್ಲ, ಅವ್ರು ಎಕ್ಸ್ಟ್ರಾ ಪ್ಲಸ್ ತಗೋಬೇಕು ನೋಡ್ತಾರ ಅವರು. ಓಕೆ, ಚಲೋ. ಈ ಕ್ಯಾಂಡಲ್ ಏನಿದೆಲ್ಲ ರಿವರ್ಸ್ ಆಗಿದೆ. ಸೊ ಏನ್ ಮಾಡ್ತೀನಿ, ನಾನು ಪೋರ್ಷನ್ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಐ ಆಮ್ ರೆಡಿ ಫಾರ್ ದ ವರ್ಕ್. ಓಕೆ, ಬೈ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನನ್ನ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಫೈನಲಿ ಕ್ಲೋಸ್ ಡೇ ವಿತ್ ಆಲ್ಮೋಸ್ಟ್ 1000 rupees. ಓಕೆ, ಒಂದು ಲಾಸ್ ಆಯ್ತು ಪ್ಲಸ್ ಒಂದು ಪ್ರಾಫಿಟ್ ಆಯ್ತು. ಇದಾಗುತ್ತೆ ಮಾರ್ಕೆಟದಲ್ಲಿ ಈ ತರ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.